ಇರಾನ್ ವಿರುದ್ಧ ಘೋರ ಆರ್ಥಿಕ ದಿಗ್ಬಂಧನದ ಬೆದರಿಕೆ ಒಡ್ಡಿದ ಡೊನಾಲ್ಡ್ ಟ್ರಂಪ್. ಬೆಂಬಲಿಗ ರಾಷ್ಟ್ರದ ವಿರುದ್ಧವೂ ಎಕನಾಮಿಕ್ ಡಿ-ಡೇ ಘೋಷಣೆ. ಏನಿದು ಗೊತ್ತಾ? ಸಂಘರ್ಷ ಆರಂಭವಾದಾಗಿನಿಂದಲೂ ಅಮೆರಿಕ ಹಾಗೂ ಇರಾನ್ ಯಾವುದೇ ಒಮ್ಮತದ ಒಪ್ಪಂದಕ್ಕೆ ಬರಲು ಸಾಧ್ಯವಾಗಿಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿ ಇರಾನ್ ವಿರುದ್ಧ ಆರ್ಥಿಕ ಕಾರ್ಯಾಚರಣೆ ನಡೆಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಭಾರೀ ಪ್ರಮಾಣದ ಆರ್ಥಿಕ ಸಮರ ಸಾರಿದ್ದಾರೆ. ಅಷ್ಟೇ ಅಲ್ಲದೆ ಇರಾನ್ಗೆ ಆರ್ಥಿಕವಾಗಿ ಬೆಂಬಲ ನೀಡುವ ಅಥವಾ ವ್ಯಾಪಾರ ನಡೆಸುವ ಯಾವುದೇ ದೇಶದ ವಿರುದ್ಧವೂ ಭಾರೀ ಪ್ರಮಾಣದ ಆರ್ಥಿಕ ಶಿಕ್ಷೆ ವಿಧಿಸುವುದಾಗಿ ಘೋಷಿಸಿದ ಅವರು ಇದನ್ನ ಎಕನಾಮಿಕ್ ಡಿ-ಡೇ ಅಂತ ಕರೆದಿದ್ದಾರೆ. ಕಳೆದ ಫೆಬ್ರವರಿ 28ರಿಂದ ಆರಂಭವಾದ ಅಮೆರಿಕ-ಇರಾನ್ ಸಂಘರ್ಷ ಹಾರ್ಮುಜ್ ಜಲಸಂಧಿ ಮೇಲೆ ಅಧಿಕಾರ ಸ್ಥಾಪಿಸಲು ಹಾಗೂ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಸಂಗ್ರಹ ಸ್ಥಗಿತಗೊಳಿಸಲು ಅಮೆರಿಕ ಪ್ರಯತ್ನಿಸ್ತಾ ಇದೆ. ಇರಾನ್ ಒಪ್ಪಂದಕ್ಕೆ ಬಾರದೇ ಇರುವ ಹಿನ್ನೆಲೆಯಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಪ್ರಭಾವ ಬಳಸಲು ಮುಂದಾಗಿದ್ದಾರೆ. ಇರಾನ್ ವಿರುದ್ಧ ಇತಿಹಾಸದಲ್ಲೇ ಪ್ರಥಮವಾಗಿ ಅಮೆರಿಕ ಘೋರ ಆರ್ಥಿಕ ಕಾರ್ಯಾಚರಣೆ ನಡೆಸುವುದಾಗಿ ಬೆದರಿಕೆ ಒಡ್ಡಿದ್ದಾರೆ. ಈ ಕ್ರಮವನ್ನ ಈವರೆಗೂ ಯಾವ ದೇಶದ ವಿರುದ್ಧವೂ ನಡೆಯದ ಅತ್ಯಂತ ಘೋರ ಆರ್ಥಿಕ ಕಾರ್ಯಾಚರಣೆ ಅಂತ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಡೊನಾಲ್ಡ್ ಟ್ರಂಪ್, ಇರಾನ್ಗೆ ನಮ್ಮ ಜೊತೆ ಒಪ್ಪಂದ ಮಾಡಲು ಕೊಟ್ಟಷ್ಟು ಅವಕಾಶ ಯಾರೂ ಕೊಟ್ಟಿಲ್ಲ, ಆದರೆ ಅವರು ಈ ಒಪ್ಪಂದ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಇವತ್ತು ಇರಾನ್ ವಿರುದ್ಧ ಅತ್ಯಂತ ದಮನಕಾರಿ ಆರ್ಥಿಕ ಕಾರ್ಯಾಚರಣೆ ಘೋಷಿಸ್ತಾ ಇದ್ದೇನೆ. ಇದು ಆರ್ಥಿಕ ಸಮರ ಆಗಿದ್ದು ಇರಾನ್ ಏಕಾಂಗಿಯಾಗಲಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಇತರ ಬೇರೆ ಯಾವುದೇ ದೇಶ ಇರಾನ್ಗೆ ಆರ್ಥಿಕ ಸಂಸ್ಥೆಗಳು, ವ್ಯಾಪಾರ ಉದ್ಯಮ, ಏರ್ಪೋರ್ಟ್ ಹಾಗೂ ಸರ್ಕಾರಿ ವಲಯಗಳ ಮೂಲಕ ಸಹಾಯ ಮಾಡಲು ಮುಂದಾದರೆ ಅಂತಹ ದೇಶಕ್ಕೂ ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗುತ್ತೆ. ತೈಲ ಸ್ಮಗ್ಲಿಂಗ್, ಹಣಕಾಸು ಸರಬರಾಜು, ಹಡಗುಗಳ ನೋಂದಣಿ, ಕಂಪನಿಗಳ ವ್ಯವಹಾರ ಎಲ್ಲವೂ ತಕ್ಷಣ ಸ್ಥಗಿತ ಆಗಬೇಕು. ಇಲ್ಲವಾದರೆ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಬೆದರಿಕೆ ಒಡ್ಡಿದ್ದಾರೆ. ಇಲ್ಲಿ ಇರಾನ್ ಜೊತೆಗಿನ ರಾಷ್ಟ್ರಗಳ ಹೆಸರು ಹೇಳದೆ ಪರೋಕ್ಷವಾಗಿ ಬೆದರಿಕೆ ಒಡ್ಡಿದ್ದು ಅವರಿಗೆ ಗೊತ್ತು ಯಾರು ಅವರೆಲ್ಲ ಎಂಬುದಾಗಿ ಹೇಳಿದ್ದಾರೆ. ಈ ಮೊದಲು ಚೀನಾ, ಭಾರತ, ಟರ್ಕಿ, ಜರ್ಮನಿ, ಸೌತ್ ಕೊರಿಯಾ, ಜಪಾನ್, ಇರಾನ್ ಜೊತೆಗೆ ವ್ಯಾಪಾರ ಚಟುವಟಿಕೆಗಳಲ್ಲಿ ಇದ್ದಾಗಲೂ ಟ್ರಂಪ್ ಇದೇ ವಾರ್ನಿಂಗ್ ಮಾಡಿದ್ರು. ಮುಂದುವರಿದು, ಇದು ಎಕನಾಮಿಕ್ ಡಿ-ಡೇ. ಇರಾನ್ ಬೆದರಿಕೆಯನ್ನ ಸೋಲಿಸಲು, ಇರಾನ್ನ ಏಕಾಂಗಿಯಾಗಿಸಲು ಎಲ್ಲ ಮಿತ್ರ ರಾಷ್ಟ್ರಗಳು ಅಮೆರಿಕದ ಜೊತೆಗೆ ಕೈ ಜೋಡಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇರಾನ್ಗೆ ಯಾವತ್ತೂ ಪರಮಾಣು ಶಸ್ತ್ರಾಸ್ತ್ರ ಸಿಗಲು ಬಿಡುವುದಿಲ್ಲ, ಪ್ರಪಂಚದಾದ್ಯಂತ ಅವರ ಭಯೋತ್ಪಾದನೆ ಹೆಚ್ಚಲು ಬಿಡೋದಿಲ್ಲ ಅಂತ ಟ್ರಂಪ್ ಗುಡುಗಿದ್ದಾರೆ.